ಇವತ್ತು ನಾನು ಮನೆಯಲ್ಲೇ ಪಿಜ್ಜಾ ಮಾಡ್ತಾ ಇದ್ದೀನಿ. ಓಟ್ಸ್ ಹಾಗೆ ಸ್ವೀಟ್ ಪೊಟೇಟೊ ಯೂಸ್ ಮಾಡಿಕೊಂಡು ಓಟ್ಸ್‌ನ ಸ್ವಲ್ಪ ರೋಸ್ಟ್ ಮಾಡಿ ಅದನ್ನು ಪೌಡರ್ ಮಾಡಿಟ್ಕೊಳ್ಳಿ. ಸ್ವೀಟ್ ಪೊಟೇಟೊನ ಸ್ಟೀಮ್ ಆಗೋಕ್ಕೆ ಬಿಟ್ಟು ಒಂದು ಕಡಾಯಲ್ಲಿ ಸ್ವಲ್ಪ ಆಯಿಲ್, ಪನ್ನೀರ್ ಹಾಗೆ ಕ್ಯಾಪ್ಸಿಕಮ್‌ನ ಸ್ವಲ್ಪ ಹುರ್ಕೊಂಡು ಅದಕ್ಕೆ ಉಪ್ಪು, ಅರಿಗೆನೋ ಹಾಗೆ ಹೋಮ್ ಮೇಡ್ ಪಿಜ್ಜಾ ಸಾಸ್ ಹಾಕಿ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಕುಕ್ ಮಾಡ್ಕೊಂಡಿದ್ದೀನಿ. ಪಿಜ್ಜಾ ಡೋ ರೆಡಿ ಮಾಡೋಕ್ಕೆ ಒಂದು ಪಾತ್ರೆಯಲ್ಲಿ ನಾವು ಸ್ಟೀಮ್ ಮಾಡ್ಕೊಂಡಿರುವಂತಹ ಸ್ವೀಟ್ ಪೊಟೇಟೊ ಮತ್ತು ಪೌಡರ್ಡ್ ಓಟ್ಸ್ ಹಾಗೆ ಉಪ್ಪು, ಅದರ ಜೊತೆಗೆ ನೀರು ಯೂಸ್ ಮಾಡಿ ನಾನು ಡೋ ರೆಡಿ ಮಾಡ್ತಾಯಿದ್ದೀನಿ. ಗ್ರೀಕ್ ಯೋಗರ್ಟ್ ಕೂಡ ಹಾಕ್ಕೊಳ್ಬೋದು ನೀರು ಬದಲು. ಚಪಾತಿ ಮಾಡ್ತೀವಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ಡೋ ರೆಡಿ ಆಗಬೇಕು. ಇವಾಗ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಡೋನ ಚೆನ್ನಾಗಿ ರೆಡಿ ಮಾಡಿ ಅದ್ರ ಮೇಲೂ ಸ್ವಲ್ಪ ಆಯಿಲ್ ಹಾಕಿ ಪ್ಯಾನ್ನ ಸ್ಟವ್ ಮೇಲೆ ಇಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಆಗೋಕ್ಕೆ ಬಿಟ್ಟರೆ ಸಾಕು. ಎರಡೂ ಸೈಡ್ ಫ್ಲಿಪ್ ಮಾಡಿ ಚೆನ್ನಾಗಿ ಬೇಸ್ನ ರೆಡಿ ಮಾಡ್ಕೋಬೇಕು. ಇವಾಗ ನಾನು ಹೋಮ್ ಮೇಡ್ ಪಿಜ್ಜಾ ಸಾಸ್ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಟಾಪಿಂಗ್ಸ್ಗೆ ಅಂತ ನಾವು ರೆಡಿ ಮಾಡಿ ಇಟ್ಕೊಂಡಿರೋವಂಥ ವೆಜ್ಜೀಸ್ನ ಹಾಕಿ, ಗ್ರೇಟೆಡ್ ಮೊಸರೆಲ್ಲಾ ಚೀಸ್ನ ಹಾಕಿ ಲಿಡ್ ಕ್ಲೋಸ್ ಮಾಡಿ ಇವಾಗ ಚೀಸೆಲ್ಲ ಮೆಲ್ಟ್ ಆಗೋಗ್ಬಿಟ್ಟಿದ್ದೀನಿ. ಪಿಜ್ಜಾ ರೆಡಿ ಆಗಿದೆ. ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಎಂಜಾಯ್ ಮಾಡಿ.